ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಮೋಮೋಸ್ ಚಟ್ನಿ ಹಾಗೂ ವೆಜ್ ಮೋಮೋಸ್ ಮಾಡೋದು ತೋರಿಸ್ತಿದ್ದೀನಿ. ಚೈನೀಸ್ ಟೇಸ್ಟ್ ಬದಲು ನಾನಿವತ್ತು ನಮ್ಮ ಟೇಸ್ಟ್ಗೆ ತಕ್ಕಂಗೆ ವೆಜ್ ಮೋಮೋಸ್ನ ಮಾಡೋದು ತೋರಿಸ್ತಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲು ಹಿಟ್ಟನ್ನ ಕಲಿಸ್ಕೊಳ್ತಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ದೊಡ್ಡ ಬೌಲ್ ಮೈದಾ ಹಿಟ್ಟು ಹಾಕಿ, ಅರ್ಧ ಸ್ಪೂನ್ ಉಪ್ಪು ಹಾಗೂ 2 ಸ್ಪೂನ್ ಎಣ್ಣೆ ಹಾಕಿ ಒಂದ್ಸಾರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಷ್ಟು ಹಿಟ್ಟಲ್ಲಿ ಸುಮಾರು 50ರಿಂದ 55 ಮೋಮೋಸ್ ಆಗುತ್ತೆ. ಉಪ್ಪು ಮತ್ತು ಎಣ್ಣೆ ಹಿಟ್ಟಿನೊಂದಿಗೆ ಹೊಂದುವಂತೆ ಒಂದು ಬಾರಿ ಮಿಕ್ಸ್ ಮಾಡಾಗಿದೆ. ಈಗ ನೀರು ಹಾಕಿ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಿದ್ದೀನಿ. ಹಿಟ್ಟನ್ನು ಚೆನ್ನಾಗಿ ನಾದಿ ಹಿಟ್ಟು ಬೇಗ ಸಾಫ್ಟ್ ಆಗುತ್ತೆ. ನೋಡಿ, ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರಿ ಅರ್ಧ ಗಂಟೆ ಅಥವಾ 1 ಗಂಟೆ ಚೆನ್ನಾಗಿ ನೆನೆಬೇಕು. ಹಿಟ್ಟನ್ನು ನೆನೆಯಕ್ಕೆ ಬಿಟ್ಟು ಈಗ ಕ್ಯಾಬೇಜ್ನ ತೊಳಿತಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ತುರಿದ ಕ್ಯಾಬೇಜ್ ಹಾಕ್ತಿದ್ದೀನಿ. ನಾನಿಲ್ಲಿ ಕ್ಯಾಬೇಜ್ನ ತುರಿದಿದ್ದೀನಿ. ನೀವು ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕಬಹುದು. ನಾನು ಒಂದು ದೊಡ್ಡ ಕ್ಯಾಬೇಜ್ ತಗೊಂಡಿದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿಗೆ ತಕ್ಕಷ್ಟು ತಗೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಬಿಸಿನೀರು ಹಾಕ್ತಿದ್ದೀನಿ. ಕ್ಯಾಬೇಜ್ ಬೆಳೆಯುವಾಗ ಹುಳ ಆಗಬಾರ್ದು ಅಂತ ತುಂಬಾ ಔಷಧಿ ಹಾಕಿರ್ತಾರೆ. ಹಾಗಾಗಿ ನಾನಿಲ್ಲಿ ಉಪ್ಪು ಬಿಸಿನೀರು ಹಾಕಿ ತೊಳಿತಿದ್ದೀನಿ. ನೀರಲ್ಲಿನೇ 1-2 ಸೆಕೆಂಡ್ ಬಿಟ್ಟು ಆನಂತರ ಒಂದು ಸ್ಟ್ರೈನರಿಗೆ ನೋಡಿ ಈ ಥರ ಒಂದು ಬಟ್ಟೆ ಹಾಕಿ ಇದರಲ್ಲಿ ಸೋಸ್ತಿದ್ದೀನಿ. ಕ್ಯಾಬೇಜಲ್ಲಿ ಸ್ವಲ್ಪ ನೀರು ಉಳಿಬಾರ್ದು, ಆ ಥರ ಹಿಂಡಬೇಕು. ನೋಡಿ, ಹಿಂಡಿದಾಗ ಕ್ಯಾಬೇಜ್ ಇಷ್ಟು ಡ್ರೈ ಆಗಬೇಕು. ಈಗ ಮೋಮೋಸ್ ಸ್ಟಫಿಂಗ್ ಮಾಡೋಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ನಂತರ 2 ಗಡ್ಡೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ತಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ 1 ಬೌಲ್ ತುರಿದ ಕ್ಯಾರೆಟ್ ಹಾಕ್ತಿದ್ದೀನಿ. ನಂತರ 1 ಬೌಲ್ ತೊಳೆದು ಕಟ್ ಮಾಡಿದ ಸಬ್ಬಸಿಗೆ ಸೊಪ್ಪು ಹಾಗೂ ತುರಿದ ಕ್ಯಾಬೇಜ್ ಹಾಗೂ ಸಣ್ಣದಾಗಿ ಕಟ್ ಮಾಡಿದ ಸ್ವಲ್ಪ ಕೊತ್ತಂಬರಿ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ತರಕಾರಿ ಮಿಕ್ಸ್ ಆದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 2 ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕಿ ಮತ್ತೊಮ್ಮೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಾಗಿದ್ಮೇಲೆ ಈಗ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಲೋ ಫ್ಲೇಮಲ್ಲೇ ಸ್ವಲ್ಪ ಬೇಯಲಿ. ತುಂಬ ಏನು ಬೇಯಿಸೋದು ಬೇಕಿಲ್ಲ. 2 ನಿಮಿಷ ಬೆಂದಾಗಿದೆ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಲಿ, ಪಕ್ಕಕ್ಕಿಟ್ಟು. ಅಷ್ಟರಲ್ಲಿ ನಾನೀಗ ಮೋಮೋಸ್ಗೆ ಬೇಕಿರುವ ಚಟ್ನಿ ಮಾಡೋದು ತೋರಿಸ್ತಿದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ 6ರಿಂದ 7 ಒಣಮೆಣಸಿನಕಾಯಿ ಹಾಕು, 5ರಿಂದ 6 ಕಟ್ ಮಾಡಿದ ಟೊಮೆಟೊ ಹಾಕಿ ಸ್ವಲ್ಪ ಬೆಂದರೆ ಸಾಕು. ನೋಡಿ, ಈಗ ಬೆಂದಾಗಿದೆ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಜಾರಿಗೆ ಹಾಕಿ ಈಗ ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ರುಬ್ಕೊಳ್ತಿದ್ದೀನಿ. ನೋಡಿ, ಈ ಥರ ರುಬ್ಕೊಳ್ಬೇಕು. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ರುಬ್ಬಿರೋ ಚಟ್ನಿ ಹಾಕ್ತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಸ್ಪೂನ್ ಸಕ್ಕರೆ, 1 ಸ್ಪೂನ್ ವೆನಿಗರ್ ಬದಲಿ ಲಿಂಬೆ ರಸ ಕೂಡ ಹಾಕಬಹುದು. ನಂತರ 1 ಸ್ಪೂನ್ ಸೋಯಾ ಸಾಸ್ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು 5 ನಿಮಿಷ ಕುದೀಲಿ. ನೋಡಿ, ಕುದೀತಿದೆ. ಈಗ ಮೋಮೋಸ್ ಚಟ್ನಿ ರೆಡಿಯಾಗಿದೆ. ಈ ಚಟ್ನಿನ ನೀವು ಮೋಮೋಸ್ಗಷ್ಟೇ ಅಲ್ಲದೆ ಮಸಾಲೆ ದೋಸೆಗೆ ಹಾಗೂ ಪಿಜ್ಜಾ ಮಾಡುವಾಗ ಪಿಜ್ಜಾ ಬೇಸಿಗೆ ಸಹ ಹಾಕಬಹುದು. ಈ ಚಟ್ನಿನ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟು ಬೇಕಾದಾಗ ಯೂಸ್ ಮಾಡಬಹುದು. ನೋಡಿ, ಈಗ ಹಿಟ್ಟು ನೆಂದಿದೆ. ಈ ಥರ ಒಂದು ದೊಡ್ಡದಾಗಿ ಉಳ್ಳೆ ಮಾಡಿ ಈಗ ಇದನ್ನು ಪೌಡ್ರ್ ಹಿಟ್ಟಲ್ಲಿ ಅದ್ದಿ ದೊಡ್ಡದಾಗಿ ಚಪಾತಿ ಥರ ಲಟ್ಟಿಸ್ತಿದ್ದೀನಿ. ಸಣ್ಣದಾಗಿ ಮಾಡಬಹುದು, ಆದರೆ ಇದು ಬೇಗ ಆಗುತ್ತೆ. ಹಾಗಾಗಿ ಈ ಥರ ಮಾಡ್ತಿದ್ದೀನಿ. ಚಪಾತಿಗಿಂತ ಸ್ವಲ್ಪ ದಪ್ಪಗಾಗಿರಬೇಕು, ಆ ಥರ ಲಟ್ಟಿಸ್ತಿದ್ದೀನಿ. ಈಗ ಈ ಥರ ಒಂದು ಬೌಲಿಂದ ಕಟ್ ಮಾಡ್ತಿದ್ದೀನಿ. ಹೀಗೆ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ. ಕಟ್ ಮಾಡಾದ್ಮೇಲೆ ಇದರಲ್ಲಿರೋ ಎಕ್ಸ್ಟ್ರಾ ಹಿಟ್ಟನ್ನು ತೆಗಿತಿದ್ದೀನಿ. ನೋಡಿ, ಈ ಥರ ರೌಂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದರಲ್ಲಿ
ಕ್ಯಾಬೇಜ್ ಮಸಾಲೆ ಹಾಕ್ತಿದ್ದೀನಿ, 1 ಸ್ಪೂನ್ ಹಾಕ್ತಿದ್ದೀನಿ. ಈಗ ನಿಮ್ಗೆ ಯಾವ ಶೇಪ್ ಬರುತ್ತೋ ಆ ಶೇಪಲ್ಲಿ ಮೋಮೋಸ್ ರೆಡಿ ಮಾಡಿ. ನಾನು ಈ ಥರ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಈ ಥರ ಆಗಿದೆ. ಈ ಥರ ಬರಲಿಲ್ಲ ಅಂದರೆ ನೋಡಿ ನಾವು ಮೋದಕ ಮಾಡ್ತೀವಲ್ಲ ಆ ಥರನೂ ಮಾಡಬಹುದು. ನೋಡಿ ಹೀಗಾಗಿದೆ. ಈಗ ಹೀಗೆ ಎಲ್ಲ ಮೋಮೋಸ್ನು ರೆಡಿ ಮಾಡಿಟ್ಟಿದ್ದೀನಿ. ಈಗ ಇದನ್ನು ಬೇಯಿಸಬೇಕು. ನಾನಿಲ್ಲಿ ಮೊದಲೇ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯೋಕ್ಕಿಟ್ಟಿದ್ದೆ. ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಈ ಥರ ಈಗ ಮಾಡಿದ ಮೋಮೋಸ್ನ ಇದರಲ್ಲಿ ಜೋಡಿಸ್ತಿದ್ದೀನಿ. ಮತ್ತೆ ಮೋಮೋಸ್ ಮೇಲೆ ಎಣ್ಣೆ ಹಚ್ತಿದ್ದೀನಿ. ಹೀಗೆ ಮಾಡೋದ್ರಿಂದ ಮೋಮೋಸ್ ಚೆನ್ನಾಗಿ ಬೇಯುತ್ತೆ. ನೋಡಿ ಈಗ ಮತ್ತೊಂದು ಇಡ್ಲಿ ತಟ್ಟೆ ಇಟ್ಟು ಹೀಗೆ ಎಣ್ಣೆ ಹಚ್ಚಿ ಮಾಡಿದ ಮೋಮೋಸ್ನ ಇಡ್ತಿದ್ದೀನಿ. ಸೇಮ್ ಅದೇ ಥರ ಹೀಗೆ ಮತ್ತೆ ಮೇಲೆ ಎಣ್ಣೆ ಹಚ್ಚಿ ಈಗ ಇದನ್ನ 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಲಿಡ್ ಕ್ಲೋಸ್ ಮಾಡಿ. ನೋಡಿ ಈಗ ಬೆಂದಾದಮೇಲೆ ತೋರಿಸ್ತಿದ್ದೀನಿ. ಇಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ ಈಗ ನಮ್ಮ ಇಂಡಿಯನ್ಸ್ ಟೇಸ್ಟಿಗೆ ತಕ್ಕಂಗೆ ವೆಜ್ ಮೋಮೋಸ್ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಟೇಸ್ಟಿಯಾಗಿರೋ ವೆಜ್ ಮೋಮೋಸ್ನ ಮಯೋನೀಸ್ ಹಾಗೂ ಮೋಮೋಸ್ ಚಟ್ನಿಯೊಂದಿಗೆ ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ನಾವು ನಮ್ಮ ಟೇಸ್ಟಿಗೆ ತಕ್ಕಂಗೆ ನಾವು ಮನೆಯಲ್ಲೇ ಮಾಡಿ ತಿನ್ನಬಹುದು ಹಾಗೂ ಹೆಲ್ತಿ ಕೂಡ ಇರುತ್ತೆ. ಅದರಲ್ಲೂ ಮಕ್ಕಳಿಗೆ ಈ ಥರ ವೆರೈಟಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೂ ತರಕಾರಿನೂ ತಿನ್ನಿಸ್ದಂಗೆ ಆಗುತ್ತೆ. ಹಾಗಾದರೆ ನೀವು ಈ ಥರ ವೆಜ್ ಮೋಮೋಸ್ನ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ನನ್ನ ಚಾನಲ್ಗೆ ನೀವಿನ್ನೂ ಹೊಸಬ್ರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.